ಮೂಡಾ ಹಗರಣದಲ್ಲಿ ಪ್ರಾಸಿಕ್ಯೂಷನ್ ಸುಳಿಗೆ ಸಿಲುಕಿರುವಂತಹ ಸಿಎಂ ಸಿದ್ದರಾಮಯ್ಯ ವಿಪಕ್ಷಗಳಿಗೆ ಭರ್ಜರಿ ತಿರುಗೇಟನ್ನ ನೀಡಿದ್ದಾರೆ. ಕುಮಾರಸ್ವಾಮಿ, ಜನಾರ್ದನ ರೆಡ್ಡಿ, ನಿರಾಣಿ ಮತ್ತು ಜುಲ್ಲೆ ವಿರುದ್ಧ ಕ್ರಮಕ್ಕೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ಸಂಪುಟ ಸಲಹೆ ನೀಡಿದೆ. ಅನ್ವಯ 163ನೇ ವಿಧಿ ಅನ್ವಯ ಸಿದ್ದರಾಮಯ್ಯ ಸಾಹೇಬರ ಕೇಸ್ನಲ್ಲಿ ಎಷ್ಟು ಆಸಕ್ತಿ ವಹಿಸಿದ್ರು ಅದರ ಅರ್ಧದಷ್ಟು ಆಸಕ್ತಿ ತೋರಿಸಿ ಅದು ನಾನು ಮೂವ್ ಮಾಡಿ ಅಂತ. ಮೂಡಾ ಹಗರಣ, ದೆಹಲಿಗೆ ಇಂದು ಸಿಎಂ ಪ್ರಯಾಣ. ಹೈಕಮಾಂಡ್ ಭೇಟಿ ಬಳಿಕ ಬದಲಾಗುತ್ತಾ ಸಿದ್ದು ತಂತ್ರ. ಸಿದ್ದರಾಮಯ್ಯಗೆ ಸಿಗುತ್ತಾ ಹೈಕಮಾಂಡ್ ಅಭಯ ಹಸ್ತ. ಉಳಿದಿರೋದು ಇನ್ನು 6 ದಿನ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲರ ಆದೇಶದಿಂದ ಹಿಡಿದು ಖಾಸಗಿ ದೂರುಗಳಿಗೆಲ್ಲ ಹೈಕೋರ್ಟ್ ತಾತ್ಕಾಲಿಕ ತಡೆ ನೀಡಿದೆ. ಆಗಸ್ಟ್ 29 ತಂದೆ ತಾಯಿಯಾಗುವುದು ಇನ್ನೂ ಕನಸೆ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಹೈಕೋರ್ಟ್ ನಲ್ಲಿ ಮತ್ತೆ ವಿಚಾರಣೆಗೆ ಬರಲಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅದಕ್ಕೆ ಮೊದಲು ಬೇಕಾದ ತಯಾರಿಗಳನ್ನೆಲ್ಲ ಮಾಡಿಕೊಡ್ತಿದ್ದು ಒಂದೊಂದೇ ಬೆಂಬಲವನ್ನ ಒಟ್ಟುಗೂಡಿಸುತ್ತಿದ್ದಾರೆ. ನಿನ್ನೆ ಶಾಸಕಾಂಗ ಸಭೆ ನಡೆಸಿ ಶಾಸಕರ ಬೆಂಬಲ ಪಡೆದುಕೊಂಡ ಸಿಎಂ ಸಂಪುಟ ಸಭೆ ನಡೆಸಿ ರಾಜ್ಯಪಾಲರ ವಿರುದ್ಧ ಸಾಂವಿಧಾನಿಕ ಒತ್ತಡ ಹೇರುವ ಪ್ರಯತ್ನವನ್ನ ಮಾಡಿದ್ದಾರೆ. ಈಗ ದೆಹಲಿಗೆ ತೆರಳಿ ಸಂಪೂರ್ಣ ವಿವರವನ್ನ ಹೈಕಮಾಂಡ್ ಮುಂದಿಡಲಿದ್ದಾರೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಶಾಸಕಾಂಗ ಸಭೆಯಲ್ಲಾದ ಚರ್ಚೆ ಮತ್ತು ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಂಡ ನಿರ್ಣಯದ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚಿಸಲಿದ್ದಾರೆ. ಶಾಸಕಾಂಗ ಸಭೆಯಲ್ಲಿ ದೆಹಲಿಯಲ್ಲೇ ಹೋರಾಟ ನಡೆಸುವ ಬಗ್ಗೆ ಚರ್ಚಿಸೋಣ. ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರ ವಿರುದ್ಧ ದೂರು ನೀಡೋಣ. ರಾಷ್ಟ್ರಪತಿಗಳಿಗೆ ಹೇಳಿ ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳಿ ಅಂತ ಒತ್ತಾಯಿಸೋಣ ಅಂತ ಶಾಸಕರು ಸಲಹೆ ನೀಡಿದ್ದಾರೆ. ಇದೇ ಶಾಸಕರ ಒತ್ತಾಯವನ್ನ ಹೈಕಮಾಂಡ್ ಜೊತೆ ಸಿಎಂ ಚರ್ಚಿಸಲಿದ್ದಾರೆ. ಇನ್ನು ಸಚಿವ ಸಂಪುಟ ಸಭೆಯ ನಿರ್ಣಯದ ಬಗ್ಗೆಯೂ ಚರ್ಚಿಸುವ ಸಾಧ್ಯತೆ ಇದೆ. ಇನ್ನು ಕ್ಯಾಬಿನೆಟ್ ಸಭೆ ಮೂಲಕವೂ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋ ರಾಜ್ಯಪಾಲರ ಕ್ರಮಕ್ಕೆ ಸಿಎಂ ಕೌಂಟರ್ ಕೊಟ್ಟಿದ್ದಾರೆ. ಆರ್ಟಿಕಲ್ 163ರ ಅಡಿಯಲ್ಲಿ ಅಧಿಕಾರ ಚಲಾಯಿಸಿ ಹಳ್ಳ ಹಿಡಿದಿರೋ ಮೈತ್ರಿ ನಾಯಕರ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ರಾಜ್ಯಪಾಲರಿಗೆ ಸಲಹೆ ನೀಡಿದ್ದಾರೆ. ಎಸ್ಎಸ್ವಿಎಂ ಕಂಪನಿಗೆ ಕುಮಾರಸ್ವಾಮಿ ನಿಯಮ ಉಲ್ಲಂಘಿಸಿ ಭೂಮಿ ಮಂಜೂರು ಮಾಡಿರುವ ಆರೋಪವಿದ್ದು, ಈ ಬಗ್ಗೆ ರಾಜ್ಯಪಾಲರ ಅಂಗಳದಲ್ಲಿ ಪ್ರಾಸಿಕ್ಯೂಷನ್ ಅನುಮತಿ ಬಾಕಿ ಇದೆ. ಕೂಡಲೇ ಜಾರಿ ಮಾಡುವಂತೆ ಸಲಹೆ ನೀಡಲು ಇಂದಿನ ಕ್ಯಾಬಿನೆಟ್ನಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಹಾಗೆಯೇ ಶಶಿಕಲಾ ಜೊಲ್ಲೆ ಶಾಲಾ ಮಕ್ಕಳ ಮೊಟ್ಟೆ ಅಕ್ರಮ ಟೆಂಡರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆಯೂ ಅನುಮತಿ ಕೋರಿ ರಾಜ್ಯಪಾಲರಿಗೆ ಪತ್ರ ಬರೆಯಲಾಗಿದೆ. ಈ ಅರ್ಜಿ ಇತ್ಯರ್ಥ ಮಾಡುವಂತೆಯೂ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ಅಂಗೀಕರಿಸಲಾಗಿದೆ. ಹಾಗೆಯೇ ಜನಾರ್ದನ್ ರೆಡ್ಡಿ ವಿರುದ್ಧ ಅಕ್ರಮ ಗಣಿಗಾರಿಕೆ ಕೇಸ್ ಸಂಬಂಧ ಅನುಮೋದನೆಗಾಗಿ ರಾಜ್ಯಪಾಲರಿಗೆ ಕಳುಹಿಸಲಾಗಿದೆ. ಇದು ಕೂಡ ರಾಜ್ಯಪಾಲರ ಅಂಗಳದಲ್ಲಿ ಪೆಂಡಿಂಗ್ ಇದೆ. ಜೊತೆಗೆ ಇನ್ವೆಸ್ಟ್ ಕರ್ನಾಟಕ ವಿಡಿಯೋ ಚಿತ್ರೀಕರಣ ಅಕ್ರಮ ಗುತ್ತಿಗೆ ಕೇಸ್ ಅನುಮತಿಯೂ ಬಾಕಿ ಇದ್ದು, ಈ ಪ್ರಕರಣಗಳ ಬಗ್ಗೆ ಶೀಘ್ರದಲ್ಲೇ ತೀರ್ಮಾನ ಕೈಗೊಳ್ಳುವಂತೆ ಆರ್ಟಿಕಲ್ 163ರ ಅಡಿಯಲ್ಲಿ ಸಲಹೆ ನೀಡಲು ಸಂಪುಟ ನಿರ್ಧರಿಸಿದೆ. ಈ ಬಾಕಿ ಇರುವ ಈ ವಿಷಯಗಳಲ್ಲಿ ತೀರ್ಮಾನಗಳನ್ನು ಶೀಘ್ರವಾಗಿ ತೆಗೆದುಕೊಳ್ಳಲು, ನ್ಯಾಯದ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು ಈ ವಿಷಯಗಳಲ್ಲಿ ಮಾನ್ಯ ರಾಜ್ಯಪಾಲರಿಗೆ ಸಂವಿಧಾನದ ಆರ್ಟಿಕಲ್ 163 ಅನ್ವಯ 163ನೇ ವಿಧಿ ಅನ್ವಯ ನೆರವು ಮತ್ತು ಸಲಹೆ ನೀಡಲು ಸಂಪುಟದ ಅವಕಾಶ ಏನಿದೆ. ಯಾವ್ದು ಗವರ್ನರ್ ಕಚೇರಿನಲ್ಲಿ ಪೆಂಡಿಂಗ್ ಇದೆ ಅದನ್ನು ಅವರು ಹೇಗೆ ಈ ಸಿದ್ದರಾಮಯ್ಯ ಸಾಹೇಬರ ಕೇಸ್ನಲ್ಲಿ ಎಷ್ಟು ಆಸಕ್ತಿ ವಹಿಸಿದ್ರು ಅದರ ಅರ್ಧದಷ್ಟು ಆಸಕ್ತಿ ತೋರಿಸಿ ಅದು ನಾನು ಮೂವ್ ಮಾಡಿ ಅಂತ ಹೋದ ಕ್ಯಾಬಿನೆಟ್ನಲ್ಲೇ ನಾವು ಸಲಹೆಯನ್ನು ನೀಡಿದ್ವಿ. ಒಟ್ನಲ್ಲಿ ರಾಜಕೀಯ ಶತ್ರುಗಳ ವಿರುದ್ಧ ಹೋರಾಟಕ್ಕೆ ಇಳಿದಿರೋ ಸಿಎಂ ಸಿದ್ದರಾಮಯ್ಯ ಮೆಗಾ ಪ್ಲಾನ್ಗಳನ್ನೇ ಮಾಡ್ತಿದ್ದಾರೆ. ಇಷ್ಟು ದಿನ ರಾಜಕೀಯ ತಂತ್ರಗಾರಿಕೆಯಲ್ಲಿ ತೊಡಗಿದ್ದ ಸಿಎಂ ಈಗ ತಮ್ಮ ಕಾನೂನು ಪಾಂಡಿತ್ಯವನ್ನು ಹೊರಗೆ ಹಚ್ಚಲು ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.